ತಗೊಳ್ಳೋರಿದ್ದಾರೆ, ಡೊನೇಷನ್ ಕೊಡೋರಿದ್ದಾರೆ. ಅದನ್ನ ನೀವು ಸರ್ಕಾರದಿಂದ ಹಣ ಇಲ್ದಿದ್ರು ಬಹಳಷ್ಟು ಜನ CSR ಫಂಡ್ಗಳನ್ನ ಕೊಡೋಕೆ ರೆಡಿ ಇದ್ದಾರೆ. ಆದರೆ ಪೂರ್ಣ ಕಾಲಕ್ಕಾಗಿ ಅಲ್ಲಿ ಕೆಲಸ ಮಾಡೋಂಥವ್ರು ಯಾರೂ ಇಲ್ಲ. ಅಂಥವ್ರನ್ನ ಒದಗಿಸಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಸನ್ಮಾನ್ಯ ಸಭಾಪತಿಗಳೇ, ಅವ್ರು ಹೇಳಿರ್ತಕ್ಕಂಥ ವಿಷಯಗಳನ್ನೆಲ್ಲ ನಾವು ಗಂಭೀರವಾಗಿ ತೆಗೆದುಕೊಂಡು ನಾವು ಅವ್ರನ್ನೂ ಸಹಿತ ಸದಸ್ಯರನ್ನು ಕರೆದು ಮಾತಾಡಿ ನಾವು ಎರಡೂ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥದ್ದು ಪ್ರಯತ್ನ. ಕಿಶೋರ್ ಕುಮಾರ್, ಗೃಹ ಸಚಿವರಿಗೆ. ಸಭಾಧ್ಯಕ್ಷರಿಗೆ ನಮಸ್ತೆ. ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ ಗೃಹ ಸಚಿವರಿಗೆ. ಸಭಾಪತಿಗಳ ಉತ್ತರಗಳನ್ನು ಒದಗಿಸಲಾಗಿದೆ. ಉತ್ತರ ಕೊಟ್ಟಿದ್ದಾರೆ ಸಚಿವರು. ಆದರೆ ನನ್ನ ಎರಡನೇ ಉತ್ತರ, ಈವರೆಗೆ SAFನವರು ಎಷ್ಟು ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ, ಯಾವುದೇ ಕೇಸ್ ರಿಜಿಸ್ಟರ್ ಮಾಡಿಲ್ಲ ಅಂತ ಅಂದಿದ್ದಾರೆ. ನಾನನ್ನೋದು ಈ ANF ಆ್ಯಂಟಿ ನಕ್ಸಲ್ ಫೋರ್ಸ್ನ ಟೀಮನ್ನು ಒಂದು 200 ಜನರನ್ನು ಕರ್ಕೊಂಡು ಬಂದು ಮಂಗಳೂರಲ್ಲಿ ಅವರಿಗೆ ಯೂನಿಫಾರ್ಮ್ ಕೊಟ್ಟು ಅವರು ಪಥಸಂಚಲನ ಮಾಡೋ ಕೆಲಸ ಮಾತ್ರ ಅವ್ರು ಮಾಡ್ತಿದ್ದಾರೆ. ನಾನು ಅನ್ನೋದು ಇದರಲ್ಲಿ ಯಾವುದೇ ರೀತಿಯ ಕೋಮು ಸಂಘರ್ಷವನ್ನು ತಡೆಯಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಅವರಿಗೆ ಯಾವುದೇ ಟ್ರೈನಿಂಗ್ ಕೂಡ ಆಗಲಿಲ್ಲ, ಕಾನೂನಾತ್ಮಕವಾಗಿ ಅವರಿಗೆ ಯಾವುದೇ ಪವರ್ ಕೂಡ ಇಲ್ಲ. ಅದಕ್ಕೋಸ್ಕರ ಇದು ಸರಿಯಾದ ವ್ಯವಸ್ಥೆ ಅಲ್ಲ ಅಂತ ನಾನು ಗೃಹ ಸಚಿವರನ್ನು ವಿನಂತಿ ಮಾಡ್ತೇನೆ. ಮಾನ್ಯ ಸಭಾಪತಿಗಳೇ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಶೇಷವಾಗಿ ಮಂಗಳೂರು, ಉಡುಪಿ ಮತ್ತು ಶಿವಮೊಗ್ಗ ಈ 3 ಜಿಲ್ಲೆಗಳಲ್ಲಿ ಇತ್ತೀಚೆಗೆ ಒಂದಿಷ್ಟು ಕೋಮು ಗಲಭೆಗಳ ಜೊತೆಯಲ್ಲಿ ಕೊಲೆಗಳಾಗಿದ್ದನ್ನು ನಾವು ಭಾಳ ಗಂಭೀರವಾಗಿ ಸರ್ಕಾರ ಇದನ್ನು ಗಮನಿಸಿದೆ. ನಮ್ಮ ರೆಗ್ಯುಲರ್ ಪೊಲೀಸ್ನವರು ಇದನ್ನು ತಡೆಯೋದಕ್ಕೆ ಸ್ವಲ್ಪ ಕಷ್ಟ ಆಗಿದೆ ಅಂಥೇಳಿ, ತಡೆಯೋದಕ್ಕೂ ಸಾಧ್ಯ ಆಗಲಿಲ್ಲ ಇತ್ತೀಚಿನ ದಿನದಲ್ಲಿ ಅಂಥೇಳಿ ನಾವು ಒಂದು ಈ ಸ್ಪೆಷಲ್ ಫೋರ್ಸನ್ನು, ಆ್ಯಕ್ಷನ್ ಫೋರ್ಸನ್ನು ಮಾಡಿದೆ. ಬಹುಶಃ ಇದು ಉದ್ದೇಶ ನಿಮಗೆ ಬೇರೆ ಬೇರೆ ರೀತಿಯಲ್ಲಿ ಕಾಣ್ಬೋದು. ಆದರೆ ದಕ್ಷಿಣ ಕನ್ನಡ ಜಿಲ್ಲೆ, ವಿಶೇಷವಾಗಿ ಇಡೀ ಕರಾವಳಿ, ಭಾಳ ಒಂದು ಒಳ್ಳೆಯ ಸಂಪ್ರದಾಯಗಳು, ಸಂಸ್ಕೃತಿ ಮತ್ತು ಒಳ್ಳೆಯ ಜನ ಇರ್ತಕ್ಕಂಥದ್ದು, ಹೆಚ್ಚು ಒಳ್ಳೊಳ್ಳೆಯ ಶಿಕ್ಷಣ ಸಂಸ್ಥೆಗಳಿರ್ತಕ್ಕಂಥದ್ದು, ಇದೆಲ್ಲ ಭಾಳ ನಮಗೆ ಇಲ್ಲಿ ಏನು ನಾವು ಘಟ್ಟದಲ್ಲಿರೋ ಘಟ್ಟದ ಮೇಲಿರೋರು ನಮಗೆ ಭಾಳ ಒಂದು ರೀತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಅಂತೇಳಿದರೆ, ಮಂಗಳೂರು ಅಂತೇಳಿದರೆ ಭಾಳ ಬುದ್ಧಿವಂತರು ನೀವೆಲ್ಲ ಅಂಥೇಳಿ, ನಾಯಕರೇ ಹಾಗೆ ಅಂಥೇಳಿ ನಾವೆಲ್ಲ ಅಂದ್ಕೊಂಡೇ ಇದ್ದೀವಿ. ಅದು ಬದಲಾಯಿಸಿಲ್ಲ. ಆದರೆ ಏನು ಅಲ್ಲಿ ಸುಮಾರು ತಿಂಗಳುಗಳಲ್ಲಿ ಅಥವಾ ವರ್ಷಗಳಲ್ಲಿ ಅನೇಕ ಘಟನೆಗಳೇನಾಯಿತು ಅದನ್ನೆಲ್ಲ ಭಾಳ ಸೂಕ್ಷ್ಮವಾಗಿ ನಾವು ಗಮನಿಸಿದ್ವಿ. ನಾನು ನಿಮಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತೇನೆ. 2023ರ ಚುನಾವಣೆಗೆ ಮೊದಲು ನಾನು ನಮ್ಮ ಪಕ್ಷದ ಪ್ರಣಾಳಿಕೆಯನ್ನು ಬರೆಯೋದಕ್ಕೆ ನನಗೆ ಜವಾಬ್ದಾರಿ ಕೊಟ್ಟಿದ್ದೆ. ಆ ಸಂದರ್ಭದಲ್ಲಿ ನಾನು ಎಲ್ಲ ಜಿಲ್ಲೆಗಳಿಗೆ ಭೇಟಿ ಕೊಟ್ಟಿದ್ದೆ. ಅಲ್ಲಿ ಅಭಿಪ್ರಾಯಗಳನ್ನು ಸಂಗ್ರಹಣೆ ಮಾಡಿ ಆ ಜಿಲ್ಲೆಗೆ ಏನಾಗ್ಬೋದು ಏನು ಅಂಥೇಳಿ, ಆ ಸಂದರ್ಭದಲ್ಲಿ ಮಂಗಳೂರಿಗೆ ಬಂದಾಗ ನಾನು ಇಂಡಸ್ಟ್ರಿಯಲಿಸ್ಟನ್ನು, ಶಿಕ್ಷಣ ಸಂಸ್ಥೆ ನಡೆಸೋರನ್ನು, ಲಾಯರ್ಸನ್ನು, ಆಮೇಲೆ ಡಾಕ್ಟರ್ಸನ್ನು, ಸಮಾಜದ ವಿಧವಾದಂಥ ಏನು ಸಿವಿಲ್ ಸೊಸೈಟಿ ಅಂತ ನಾವು ಕರಿತೀವಿ ಇವ್ರನ್ನೆಲ್ಲ ಕರೆದು ಮಾತಾಡುವಾಗ, ಅವರ ಅಭಿಪ್ರಾಯಗಳನ್ನು ಕೇಳುವಾಗ ಅವ್ರು ಹೇಳಿದರು, ಭಾಳ ನಮಗೆ ಒಂದು ಮಾಡಿಕೊಡಿ ನೀವು, ಈ ಕೋಮು ಸೌಹಾರ್ದತೆಯನ್ನು ಮೊದಲು ನಮಗೆ ಮಂಗಳೂರು ಯಾವ ರೀತಿ ಇರ್ತಾ ಇತ್ತು, ದಕ್ಷಿಣ ಕನ್ನಡ ಜಿಲ್ಲೆ ಯಾವ ರೀತಿ ಇರುತ್ತೆ ಅದನ್ನು ನಮಗೆ ವಾಪಸ್ ತಂದು ಕೊಡಿ, ಅದಕ್ಕೆ ನೀವೇನು ಬೇಕಾದರೂ ಮಾಡಿ ಅಂತ ಹೇಳಿದರು. ಅವ್ರು ಹೇಳಿದ್ರಲ್ಲಿ ಭಾಳ ಅರ್ಥ ಏನು ಅಂತ ಹೇಳಿದರೆ, ಶಿಕ್ಷಣ ಸಂಸ್ಥೆಗಳಲ್ಲಿ ಮಕ್ಕಳು ಶಾಂತಿಯಿಂದ ವಿದ್ಯಾಭ್ಯಾಸ ಮಾಡೋದಕ್ಕಾಗಲಿ, ಇಂಡಸ್ಟ್ರಿಯಲಿಸ್ಟ್ ಬಂದು ಅಲ್ಲಿ ಬಂಡವಾಳ ಹೂಡಿಕೆ ಮಾಡ್ತಕ್ಕಂಥ ಆಗಲಿ, ಇದು ಆಗ್ತಾ ಇಲ್ಲ. ಭಾಳ ನಮಗೆ ಆತಂಕ ಆಗಿದೆ. ನಮ್ಮ ಮಕ್ಕಳನ್ನು ನಾವೇ ಮೈಸೂರಿಗೋ ಬೆಂಗಳೂರಿಗೋ ವಿದ್ಯಾಭ್ಯಾಸಕ್ಕೆ ಕಳಿಸ್ಬೇಕು ಸೇಫ್ಟಿಗೆ ದೃಷ್ಟಿಯಿಂದ ಅಂತಕ್ಕಂಥ ಅನೇಕ ವಿಚಾರಗಳನ್ನು ನನ್ನ ಗಮನಕ್ಕೆ ತಂದರು. ಆಮೇಲೆ ಅದಾದಮೇಲೆ ನಮ್ಮ ಸರ್ಕಾರ ಬಂದ ಮೇಲೆ ಭಾಳ ಗಂಭೀರವಾದಂಥ 2-3 ಕೊಲೆಗಳು ಕೂಡ ಆಯಿತು. ಅದು ಕೋಮು ವಿಚಾರಕ್ಕೆ ಸಂಬಂಧಪಟ್ಟಾಗೆ ಅಂತೇಳಿ
ನಾವು ಇದನ್ನೆಲ್ಲ ಸ್ಟಡಿ ಮಾಡುವಾಗ ನಮ್ಮ ಅಧಿಕಾರಿಗಳ ಜೊತೆಯಲ್ಲೂ ಚರ್ಚೆ ಮಾಡುವಾಗ ಇದಕ್ಕೇನಾದರೂ ಒಂದು ಪ್ರತ್ಯೇಕವಾದ ಕಾಯಕಲ್ಪ ಮಾಡಬೇಕು ಅಂತೇಳಿ ಅವರು ಸಲಹೆ ಕೊಟ್ಟಾಗ ನನಗನ್ನಿಸ್ತು ಹೌದು, ಒಂದು ಸ್ಪೆಷಲ್ ಆ್ಯಕ್ಷನ್ ಫೋರ್ಸನ್ನು ಇದಕ್ಕೆ ಮಾಡಿದರೆ ಅದೇನು ಪರ್ಮನೆಂಟ್ ಆಗಿರಬೇಕು ಅಂತಲ್ಲ, ಎಲ್ಲಿಯವರೆಗೆ ಇಂಥ ಘಟನೆಗಳು ಹೆಚ್ಚಾಗಿ ನಡೆಯುತ್ತೆ ಆ ಸಂದರ್ಭದಲ್ಲಿ ಇದು ಬೇಕಾಗ್ಬೋದು ಅಂತೇಳಿ ನಾವು ಹೇಗಿದ್ದರೂ ಆ್ಯಂಟಿ ನಕ್ಸಲ್ ಫೋರ್ಸನ್ನು ಮಾನ್ಯ ಸಭಾಪತಿಗಳೇ ಈ ನಕ್ಸಲ್ ಹಾವಳಿಯನ್ನು ನಾವು ನಿಗ್ರಹಿಸುವಂಥ ಕೆಲಸ ಮಾಡಿ ಆ್ಯಂಟಿ ನಕ್ಸಲ್ ಫೋರ್ಸನ್ನು ತೆಗಿಬೇಕು ಅಂತೇಳಿ ತೀರ್ಮಾನ ಒಂದು ಹಂತದಲ್ಲಿ ತೊಗೊಂಡ್ವಿ. ಅವರು ಆಲ್ರೆಡಿ ಟ್ರೈನ್ಡ್, ಅವರು ಕಾಂಬ್ಯಾಟ್ ಇದಕ್ಕೆ ಅವರಿಗೆ ಟ್ರೈನಿಂಗ್ ಎಲ್ಲ ಕೊಟ್ಟು ಮಾಡಿ ಮಧ್ಯದಲ್ಲಿ ಸರ್ ಎಲ್ಲ ಮುಗಿಸ್ಬಿಡ್ತೀನಿ, ಆಮೇಲೆ ನೀವು ಕೇಳಿ. ಅದ್ರ ಜೊತೆಗೆ ಈ ಒಂದು ಇಂಟೆಲಿಜೆನ್ಸ್ ಗ್ಯಾದರಿಂಗ್ ಆಗ್ಬೋದು, ಈ ಕೋಮು ಸೌಹಾರ್ದತೆ ಆ್ಯಂಗಲ್ನಲ್ಲಿ ಅವರಿಗೆ ಸ್ಪೆಷಲ್ ಟ್ರೈನಿಂಗ್ ಕೊಡಬೇಕು ಅಂತೇಳಿ ಒಂದು ಈಗಾಗಲೇ 2 ತಿಂಗಳಿಂದ ಟ್ರೈನಿಂಗ್ ಕೂಡ ಕೊಡ್ತಾಯಿದ್ದೀವಿ ಅವರಿಗೆ. ಇಂಟೆಲಿಜೆನ್ಸ್ ಗ್ಯಾದರಿಂಗ್ ಆಗಿರ್ಬೋದು, ಆಮೇಲೆ ಟೆಕ್ನಾಲಜಿ ಟ್ರೈನಿಂಗ್ ಆಗಿರ್ಬೋದು, ಇವೆಲ್ಲ ನಾವು ಅವರಿಗೆ ಕೊಡ್ತಾಯಿದ್ದೀವಿ. ಅದಕ್ಕಾಗಿ ಆ ಒಂದು ಉದ್ದೇಶಕ್ಕೆ ಮಾಡಿದ್ವಿ, ಬೇರೆ 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 ಯಾವುದೇ ಉದ್ದೇಶದಿಂದ ಅಲ್ಲ. ಈಗ ಆಯಿತು, ನಾವು ಮಾಡಿದ್ದು 11/6/2025 ಪ್ರಾರಂಭ ಆಗಿದೆ. ಇಲ್ಲಿವರೆಗೂ ಅಂಥ ಘಟನೆಗಳು ಯಾವುದೂ ಕೂಡ ನಡೆದಿಲ್ಲ ಅನಿಸುತ್ತೆ. ಅದು ಬಹುಶಃ ಆ ಫೋರ್ಸು ಇರೋದರಿಂದ ಅವರೆಲ್ಲ ಅಲ್ಲಿ ಬೀಟ್ ಮಾಡ್ತಾ ಇದ್ದಾರೆ, ರಾತ್ರಿ ಹಗಲು ಓಡಾಡ್ತಾ ಇದ್ದಾರೆ, ಏನಾದರೂ ಕೂಡ ಅವ್ರ ಕಡೆಯಿಂದ ಒಂದಿಷ್ಟು ಸಹಾಯ ಆಗಿದೆ ಅಂತ ನಾನು ಅಂದ್ಕೊಳ್ತೇನೆ. ಹಾಗಾಗಿ ಇದನ್ನು ನಾವೇನು ಪರ್ಮನೆಂಟಾಗಿ ಇಡಬೇಕು ಅಂತ ಕೂಡ ಇಲ್ಲ. ಅದು ಎಲ್ಲಿಯವರೆಗೆ ಈ ಘಟನೆಗಳು ನಡೆಯುತ್ತೆ ಅದನ್ನು ಅಲ್ಲಿಯವರೆಗೂ ನಾವು ಇಡ್ತೇವೆ. ಆನಂತರ ಯಾವುದು ಇಂಥದ್ದಕ್ಕೆ ಸಂಬಂಧಪಟ್ಟ ಘಟನೆಗಳು ನಡೆಯೋದಿಲ್ಲ ಅನ್ನುವಾಗ ಅದನ್ನು ತೆಗಿತೇವೆ. ಆದ್ದರಿಂದ ನಾನು ತಮಗೆ ಉತ್ತರದಲ್ಲಿ ಕೊಟ್ಟಿದ್ದೇನೆ ಯಾವ್ಯಾವ ಉದ್ದೇಶಕ್ಕೆ ಅಂತ. ದ್ವೇಷ ಭಾಷಣ, ಉದ್ರೇಕಕಾರಿ ಘಟನೆಗಳು, ಕೋಮು ಸಂಬಂಧಿತ ಘಟನೆಗಳು, ಮಾಧ್ಯಮ ಮತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ಬಳಸುವವರ ಮೇಲೆ ನಿಗಾ. ತಾವು ನೋಡಿದ್ದೀರಿ ಎಷ್ಟು ಕೆಟ್ಟದಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಬರುತ್ತೆ, ಇಂಡಿವಿಜುವಲ್ ಆಗೂ ಬರುತ್ತೆ, ಸಂಬಂಧಪಟ್ಟ ಸಂಸ್ಥೆಗಳ ಮೇಲೂ ಬರುತ್ತೆ. ಅದೆಲ್ಲ ಸ್ವಲ್ಪ ಕಂಟ್ರೋಲ್ ಮಾಡಿದರೆ ಬಹುಶಃ ಈ ಒಳ್ಳೆಯ ವಾತಾವರಣ ಸೃಷ್ಟಿಯಾಗಿ ಭಾಳ ಒಳ್ಳೆ ನಮಗೆ. ನಿಮಗೂ ಗೊತ್ತಿರುತ್ತೆ, ಬೆಂಗಳೂರು ಬಿಟ್ಟರೆ, ರವಿ ಅವರೇ, ಮೇಡಮ್ ಅವ್ರಿಗೆ ಹೇಳ್ತಿದ್ದೀನಿ, ಬೆಂಗಳೂರು ಬಿಟ್ಟರೆ ಎಕನಾಮಿಕ್ ಆ್ಯಕ್ಟಿವಿಟಿ ನಮ್ಮ ಇಡೀ ರಾಜ್ಯದಲ್ಲಿ ಹೆಚ್ಚು ಆಗ್ತಾ ಇರ್ತಕ್ಕಂಥದ್ದು ಮಂಗಳೂರಲ್ಲಿ. 6% GDP-ಯಲ್ಲಿ, ಕರ್ನಾಟಕದ GDP-ಯಲ್ಲಿ 6% ಮಂಗಳೂರಿನಲ್ಲಿ ಆಗ್ತದೆ ಅಂಥೇಳಿ ಒಂದು ವರದಿ ಇದೆ. ಹಾಗಾಗಿ ಈಗ ಅದೆಲ್ಲ ಕಡಿಮೆ ಆಗ್ತಾ ಇದೆ. ಯಾರು ಇಂಡಸ್ಟ್ರೀಸು ಹೋಗಿ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಹೆದರ್ತಾರೆ, ಆ ವಾತಾವರಣ ಇರಬೇಕಾಗಿ ಹಾಗೆ ಮುಂದುವರಿಸ್ಬೇಕಾ ಹೇಳಿ. ಅದಕ್ಕಾಗಿ ಸರ್ಕಾರ ಜವಾಬ್ದಾರಿಯುತವಾಗಿ ಇದನ್ನು ನಾವು ಮಾಡಿದ್ದೇವೆ, ನಾವು ಬೇರೆ ಯಾವುದೇ ಅರ್ಥದಲ್ಲಿ ಇಲ್ಲ. ಅದರಲ್ಲಿ ಇನ್ನೂ ಕೆಲವು ತಾವು ಪ್ರಶ್ನೆ ಕೇಳಿದ್ರಿ, ಗೋಹತ್ಯೆ ಮತ್ತು ಗೋ ಕಳ್ಳತನದಿಂದ ಅನೇಕ ಕೋಮು ಹಿಂಸಾಚಾರಗಳು, ಇದಕ್ಕೆ ಅದನ್ನು ಸೇರಿಸಿದ್ದೇವೆ ನಾವು. ಅದರಲ್ಲಿ ಗೋಹತ್ಯೆ ಮತ್ತು ಗೋಕಳ್ಳತನ ಮಾಡುವವರ ವಿರುದ್ಧ ಹಾಗೂ ನೈತಿಕ ಪೊಲೀಸ್ಗಿರಿ ಮಾಡುವವರ ವಿರುದ್ಧವೂ ಸಹ ಈ ಪಡೆಯು ನಿಗಾ ವಹಿಸುವುದು ಅಂಥೇಳಿ. ಯಾಕೆಂದರೆ ಇವೆಲ್ಲ ಕಾರಣ, ಒಂದಲ್ಲ ಒಂದು ಕಾರಣದಿಂದ ಅಲ್ಲಿ ಕೋಮು ಗಲಭೆಗಳು ಆಗ್ತಕ್ಕಂಥದ್ದನ್ನು ನಾವು ಭಾಳ ನೋಡಿದ್ದೇವೆ. ಅದಕ್ಕಾಗಿ ಇದನ್ನು ನಾವು ಭಾಳ ವಿಶೇಷವಾಗಿ ಮಾಡಿರ್ತಕ್ಕಂಥದ್ದು. ಸಂಭಾವ್ಯ ಕೋಮು ಹಿಂಸಾಚಾರದ ಬಗ್ಗೆ ಕಣ್ಗಾವಲು ಮತ್ತು ಮಾನವ ಗುಪ್ತಚರ ಮೂಲಕ ಮುಂಜಾಗೃತಾ ಕ್ರಮಗಳು, ಪ್ರಾಬಲ್ಯದ ಮೂಲಕ ವಿಶ್ವಾಸ ವೃದ್ಧಿ ಕ್ರಮಗಳು, ಮೂಲಭೂತೀಕರಣವನ್ನು ಗುರುತಿಸಲು ಮತ್ತು ಮಾನಿಟರ್ ಮಾಡಲು ಕ್ರಮಗಳನ್ನು ಕೈಗೊಳ್ಳಲಾಗುವುದು. ಆಮೇಲೆ ತಾವು ಕೇಳಿದ್ರಿ ಎಷ್ಟು ಕೇಸ್ ರಿಜಿಸ್ಟರ್ ಮಾಡಿ, ಇನ್ನೂವರೆಗೂ ಯಾವುದು ಅಂಥ ಈ ಫೋರ್ಸ್ ಬಂದ ಮೇಲೆ ಅಂಥ ಆ್ಯಕ್ಟಿವಿಟಿ ಆಗಿಲ್ಲ. ಅದಕ್ಕಾಗಿ ಕೇಸ್ ರಿಜಿಸ್ಟರ್ ಆಗಬೇಕು ಅಂತ ನಮಗೇನು ಉದ್ದೇಶ ಇಲ್ಲ. ಹಾಗೇ ಇದ್ದರೆ ಭಾಳ ಸಂತೋಷ. ಯಾವುದೇ ಕೇಸ್ ರಿಜಿಸ್ಟರ್ ಆಗಲಿಲ್ಲ ಅಂತ ಹೇಳಿದ್ರೆ ಶಾಂತಿ ಇದೆ ಅಂತೇಳಿ. ಅದರಿಂದ ಕೇಸ್ ಯಾವುದು ಕೂಡ ರಿಜಿಸ್ಟರ್ ಆಗಿಲ್ಲ. ಆಮೇಲೆ ಇಲ್ಲಿ ಉಡುಪಿ ಜಿಲ್ಲೆಗೂ ಕೂಡ ಎಕ್ಸ್ಟೆಂಡ್ ಮಾಡಿದ್ವಿ. ಉಡುಪಿ, ಶಿವಮೊಗ್ಗ, ಎಲ್ಲಿ ಇತ್ತೀಚಿನ ದಿನಗಳಲ್ಲಿ ಇಂತಹ ಗಲಭೆಗಳು ಜಾಸ್ತಿ ಆಯಿತು, ಅದರಿಂದ ಸಮಾಜದ ಸ್ವಾಸ್ಥ್ಯ ಹಾಳಾಗ್ತದೆ ಅಂತ ಹೇಳಿದಾಗ ನಾವು ಒಂದಿಷ್ಟು ಗಮನ ಹರಿಸಲೇಬೇಕಾಗ್ತದೆ. ನಮ್ಮ ರೆಗ್ಯುಲರ್ ಪೊಲೀಸ್ನವ್ರು ಮಾಡ್ತಾರೆ,
ಯಾರೋ ಕಂಪ್ಲೇಂಟ್ ಕೊಡ್ತಾರೆ, ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಕೊಂಡು ಅವರು ಇನ್ವೆಸ್ಟಿಗೇಷನ್ ಮಾಡಿ ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡ್ತಾರೆ, ಕ್ರಮ ತಗೊಳ್ತಾರೆ. ಅದು ಒಂದು ಭಾಗ. ಆದರೆ ಸ್ಪೆಷಲ್ ಫೋರ್ಸ್ ಇದೆ ಅಂದಾಗ ಸ್ವಲ್ಪ ಜನರಿಗೂ ಕೂಡ ಅರ್ಥ ಆಗ್ತದೆ. ಅಂದರೆ ನನಗೆ ಕೆಳಗಿನ ಮನೆಯಲ್ಲಿ ಕೇಳಿದರು, ನೈಟು ಬೀಟ್ ಮಾಡ್ತಾರೆ, ಇವರು ನೈಟ್ ಬೀಟ್ ಮಾಡ್ತಾರೆ, ಆದರೆ ಇವರು ಮನೆಗೆ ಹೋಗಿ ಭೇಟಿ ಮಾಡಿ ಎಲ್ಲ ಮಾಡೋಕ್ಕೆ ಹೋಗೋದಿಲ್ಲ. ಇವ್ರ ಕೆಲಸನೇ ಬೇರೆ ಇರುತ್ತೆ, ಇವ್ರಿಗೆ ಕೊಟ್ಟಿರೋ ಉದ್ದೇಶನೇ ಬೇರೆ. ರೆಗ್ಯುಲರ್ ಪೊಲೀಸ್ ನೈಟ್ ಬೀಟ್ ಮಾಡೋರು ಅವ್ರು ಮಾಡ್ಕೊಳ್ತಾರೆ. ಆದ್ದರಿಂದ ಅವರಿಗೆ ಈ 3 ಜಿಲ್ಲೆಗಳಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ನಾವು ಈ ಪಡೆಯನ್ನು ಇಟ್ಟಿದ್ದೇವೆ. ಆಮೇಲೆ ಈ ದ್ವೇಷ ಭಾಷಣ, ಅದಕ್ಕಾಗಿ ಒಂದು ಕಾನೂನನ್ನು ಕೂಡ ನಾವು ತರ್ತಾ ಇದ್ದೇವೆ. ದ್ವೇಷ ಭಾಷಣ ಮಾಡುವಂಥದ್ದು, ಭಾಷಣ ಮಾಡೋದಕ್ಕೆ ಯಾರೂ ತಡೆಯೋದಿಲ್ಲ, ಆದರೆ ದ್ವೇಷ ಮಾಡೋದು ಯಾವುದೋ ಒಂದು ವ್ಯಕ್ತಿಯನ್ನಾಗಲಿ ಒಂದು ಸಂಸ್ಥೆಗಳನ್ನಾಗಲಿ ಆ ಪ್ರಚೋದನೆ ಮಾಡತಕ್ಕಂಥ ರೀತಿಯಲ್ಲಿ ಭಾಷಣ ಮಾಡೋದಿದೆಯಲ್ಲ, ಅದು ಸರಿ ಕಾಣಿಸೋದಿಲ್ಲ ಅಂತ ಹೇಳಿ ಅದರಿಂದನೇ ಫಾಲೋಔಟ್ ಎಫೆಕ್ಟ್ ಭಾಳಷ್ಟು ಕಡೆ ಆಗಿಬಿಟ್ಟಿದೆ. ಅದಕ್ಕೆ ಅದು ಆಗಬಾರ್ದು ಅನ್ನೋದಕ್ಕೋಸ್ಕರ ಈ ಫೋರ್ಸ್ ಏನಿದೆ ಅದನ್ನು ಕೂಡ ತಡಿಬೇಕು ಅಂಥೇಳಿ ಅವ್ರಿಗೆ ಟರ್ಮ್ಸ್ ಆಫ್ ರೆಫರೆನ್ಸನ್ನು ಕೊಟ್ಟಿದ್ದೇವೆ. ಉದ್ರೇಕಕಾರಿ ಘಟನೆಗಳು, ಆಮೇಲೆ ಕೋಮು ಸಂಬಂಧಿತ, ನಾನು ಹೇಳಿದೆ ಮಾಧ್ಯಮದಲ್ಲಿ ಬರುತ್ತೆ, ಬೇರೆ ಬೇರೆ ರೀತಿಯಲ್ಲಿ ಪೋಸ್ಟ್ ಮಾಡಿಬಿಡ್ತಾರೆ. ಈಗ ತಾವು ನೋಡಿದ್ರಿ, ಈಗ ನಾವು ಧರ್ಮಸ್ಥಳದ ವಿಚಾರದಲ್ಲಿ ಯಾವ್ಯಾವ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ ಅನ್ನೋದನ್ನು ಗಮನಿಸಿದರೆ ನಮಗೆ ಒಂಥರ ಬೇಸರ ಆಗ್ತದೆ. ಒಳ್ಳೇದಿರ್ಬೋದು, ಕೆಟ್ಟದಿರೋದು, ಪರ ವಿರೋಧ ಇರಲಿ, ನಾವು ಅದರ ಬಗ್ಗೆ ಚಿಂತೆ ಇಲ್ಲ ನಮಗೆ. ಆದರೆ ಯಾವ ರೀತಿ ಯಾವ ಭಾಷೆ ಉಪಯೋಗಿಸ್ತಾರೆ, ಯಾವ ರೀತಿಯಲ್ಲಿ ಪೋಸ್ಟಿಂಗ್ ಮಾಡ್ತಾರೆ, ಅದು ಭಾಳ ಗಮನಿಸಬೇಕಾದಂಥ ವಿಚಾರ. ಅದಕ್ಕಾಗಿ ಈ ಒಂದು SAF ಅನ್ನು ನಾವು ಮಾಡಿಟ್ಟಿದ್ದೇವೆ. ನಾನು ಮೊದಲೇ ಹೇಳಿದಾಗೆ ಇದು ಪರ್ಮನೆಂಟು ಆಗಬಾರ್ದು, ಈ ಫೋರ್ಸು ಪರ್ಮನೆಂಟು ಆಗಬಾರ್ದು. ಅಂದರೆ ಒಂದು ವಾತಾವರಣ, ಒಳ್ಳೆಯ ವಾತಾವರಣ ಅಲ್ಲಿ ಸೃಷ್ಟಿಯಾಯಿತು ಅಂತ ಹೇಳಿದರೆ ಅದನ್ನು ನಾವು ತೆಗೆಯೋದಕ್ಕೂ ಕೂಡ ಸಾಧ್ಯತೆ ಇದೆ. ಹಾಗಾಗಿ ಮಾನ್ಯ ಸಭಾಪತಿಗಳೇ, ಈ ಉತ್ತರವನ್ನು ತಮ್ಮ ಮಾನ್ಯ ಕಿಶೋರ್ ಅವರಿಗೆ ತಿಳಿಸ್ತಾ ಇದ್ದೇನೆ. ಅವ್ರಿಗೆ ಸಮಾಧಾನ ಆಗ್ತದೆ ಅಂದ್ಕೊಂಡಿದ್ದೀನಿ. ಕೋಮು ಸಾಮರಸ್ಯ 100ಕ್ಕೆ 100 ಬೇಕೇ ಬೇಕು ಸರ್. ಆದರೆ ನಾನನ್ನೋದು ಈ ANFನವ್ರು ತಂದು ಕೋಮು ಸಾಮರಸ್ಯ ಅವರ ಮನಸ್ಸಿಗೆ ಬರಲಿಕ್ಕೆ ಸಾಧ್ಯ. ಯಾಕಂದರೆ ಅವರು ಆ್ಯಂಟಿ ನಕ್ಸಲ್ ಫೋರ್ಸ್ನವರು. ನಾನನ್ನೋದು ನೀವು ಬಂದ್ರಿ, ಮೇ 1ನೇ ತಾರೀಕಿಗೆ ಸುಹಾಸ್ ಶೆಟ್ಟಿ ಹತ್ಯೆ ಆಯ್ತು ಸರ್. 40 ಜನ ಸುತ್ತು ಕಟ್ಟಿ ಅವನಿಗೆ ಹೊಡೆದು, ಗಾಡಿಗೆ ಹೊಡೆದು, ಇನ್ನೊಂದು ಗಾಡಿ ಅಡ್ಡ ಇಟ್ಟು ಒಂದು ರೀತಿ ಭಯಾನಕ ರೀತಿಯಲ್ಲಿ ಆಯಿತು. ಅದನಂತರ ಮೇ 3ನೇ ತಾರೀಕು ನೀವು ಮಂಗಳೂರಿಗೆ ಬಂದ್ರಿ. ಯಾವುದೇ ರೀತಿಯಲ್ಲಿ ಸುಹಾಸ್ ಶೆಟ್ಟಿ ಮನೆಗೆ ನೀವು ಹೋಗಲಿಲ್ಲ. ಅವನ ತಂದೆ, ಅವನ ಮಾವ, ಅವನ ಅಜ್ಜ ಎಲ್ಲರೂ ಕಾಂಗ್ರೆಸ್ ಕಾರ್ಯಕರ್ತರು. ಯಾಕೆ ನೀವು ಹೋಗಲಿ? ನೀವು ತಾರತಮ್ಯ ಮಾಡಬಾರ್ದನ್ನು ನನ್ನ ವಿಚಾರ. ನೀವು ತುಂಬ ಹಿರಿಯರಿದ್ದೀರಿ, ಗೌರವತಿದ್ದೀರಿ, ಗೃಹ ಸಚಿವರು, ಇಡೀ 6 ಕೋಟಿ ಜನರಿಗೆ ನೀವು ಗೃಹ ಸಚಿವರು. ನೀವು ಯಾಕೆ ಹೋಗಲಿಲ್ಲ? ಹೋಗಬೇಕಿತ್ತು, ನಮಗೆ ಸಮಾಧಾನ ಆಗ್ತಿತ್ತು. ನಾನು ಅನ್ನೋದು ಇನ್ನೊಂದು ವಿಚಾರ. ನಿನ್ನೆ ಬೆಳ್ತಂಗಡಿಯಲ್ಲಿ ಗೋಕಲ್ಲ ಸಾಗಣೆ ಮಾಡಿದರು, ಇನೋವಾದ ನಂಬರ್ ಪ್ಲೇಟ್ ಚೇಂಜ್ ಮಾಡಿ ಹೋದರು. ಅವರು ಯಾವ ರೀತಿ ಅಂದರೆ ಪೊಲೀಸ್ನವರ ಕುತ್ತಿಗೆ ಕೈ ಹಾಕಿದರು ಸರ್. ನಾನು ಅನ್ನೋದು ಈ SAF ಮಾಡಿ ಏನು ಇದುಂಟು? ಒಂದು ವೇಳೆ ಇಲ್ಲಿ ಕೋಮು ಸಾಮರಸ್ಯ ಬರಬೇಕಾದ್ರೆ ಈಗ ನೀವು ಕೊಟ್ಟಂಥ ಅಧಿಕಾರಿಗಳಿಬ್ಬರು SP ಇರ್ಬೋದು, ಕಮಿಷನರ್ ಇರ್ಬೋದು, ಸುಧೀರ್ ಕುಮಾರ್ ರೆಡ್ಡಿ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ನಾನನ್ನೋದು ಈ ಥರ ನಿಷ್ಠಾವಂತ ಅಧಿಕಾರಿಗಳನ್ನು ಎಲ್ಲ ಜಿಲ್ಲೆಯಲ್ಲಿ ಮಾಡಿ. SAF ನಾವು ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಮಾಡಿದ್ವಿ, ನೀವು ನಾಗಮಂಗಲಕ್ಕೆ ಮಾಡಿದಿರಾ, ಮೊನ್ನೆ ಗವಿಸಿದ್ದಪ್ಪ ಕೊಪ್ಪಳದಲ್ಲಿ ಅಲ್ಲಿ ಮಾಡ್ತೀರಾ. ನಾನನ್ನೋದು ಎಲ್ಲರನ್ನ ಸಮಾನವಾಗಿ ನೋಡುವಂಥದ್ದು ನಿಮ್ಮ ಕರ್ತವ್ಯ. ನಮಗೆ ನಿಮ್ಮ ಮೇಲೆ ವಿಶ್ವಾಸ ಉಂಟು, ಭರವಸೆ ಉಂಟು, ಗೌರವ ಉಂಟು. ನೀವು ಈ ಥರ ಮಾಡಿದಾಗ ಯಾವುದೋ ಒಂದು ಸಮುದಾಯಕ್ಕೆ ಖುಷಿ ಮಾಡಲಿಕ್ಕೆ ಹೋಗ್ತೀರಂತ ಯಾರ ಮನಸ್ಸಿಗೆ ಬರಬಾರ್ದು ಅಂತ ನಾವಂತೂ ನಿಮ್ಮ ಪರವಾಗಿದ್ದೇವೆ. ಕೋಮು ಸಾಮರಸ್ಯ 100ಕ್ಕೆ 100 ಬೇಕು. ಆದರೆ ನೀವು ಒಬ್ಬರಿಗೆ ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ಹಾಕಬೇಡಿ. ಎಲ್ಲರನ್ನ ಸಮಾನವಾಗಿ ನೋಡಬೇಕಂತ ನನ್ನ ವಿಚಾರ. ಅಲ್ಲ ಸರ್, ಕೇಳಿದವರು ಹೊರಗೆ ಹಾಕ್ಬಿಡ್ತಾನ. ಧರ್ಮಶಾಲೆ ಮಾಡಿದ್ನ. ಒಂದ್ ನಿಮಿಷ ಹೋಮ್ ಮಿನಿಸ್ಟರ್, ಒಂದ್ ನಿಮಿಷ ಪೂಜಾರಿ ಕೇಳ್ತಾರೆ. ಸಚಿವರೇನು ಸಮಾಧಾನಕರವಾದಂಥ ಉತ್ತರ ಕೊಟ್ಟಿದ್ದಾರೆ. ನಮ್ಮ ಸದಸ್ಯರು ಹೇಳಿದಾಗೆ ಇಡೀ ರಾಜ್ಯದಾದ್ಯಂತ ಕೋಮು ಸೌಹಾರ್ದತೆ ಸರಿಯಾಗಿರಲೇಬೇಕು. ಕಾಪಾಡುವಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಕೂಡ ಇದೆ. ಅಧಿಕಾರಿಗಳು, ಪೊಲೀಸರು ಎಲ್ಲರೂ ಸೇರಿಕೊಂಡು ಮಾಡುವಂಥದ್ದು, ನಾಗರಿಕರ ವಿಶ್ವಾಸ ತೆಗೆದುಕೊಂಡು. ಆದರೆ ಮೇಲಿಂದ ಮೇಲೆ ಗೋ ಹತ್ಯೆ ಕೆಲಸ, ಅಲ್ಲಲ್ಲಿ ಕರುವಿನ ಕೊಲ್ಲುವಂಥದ್ದು, ಕೆಚ್ಚಲು ಕೊಯ್ಯುವಂಥದ್ದು, ಇದು ಕೂಡ ಕೋಮು ಸಾಮರಸ್ಯ ಕದಡುವಂಥದ್ದು. ಇದರ ಬಗ್ಗೆ ಸೀರಿಯಸ್ ಆಗಿ ಸರ್ಕಾರ ಯಾವುದೇ ಕ್ರಮ ಇಲ್ಲಿವರೆಗೆ ಕೈಗೊಂಡೇ ಇಲ್ಲ. ಆ ಭಾವನೆ ಜನರಲ್ಲಿ ಸಾಮೂಹಿಕವಾಗಿ ಬಂದು ಇದು ಕೋಮು ಸಾಮರಸ್ಯ ಕದಡುವಂಥ ಒಂದು ಕೆಲಸನೇ, ಕುಕೃತ್ಯನೇ. ದಯಮಾಡಿ ಇದ್ರ ಬಗ್ಗೆ ಸೀರಿಯಸ್ ಆಗಿ
ಅಂಥ ಆರೋಪಿಗಳನ್ನ ಹಿಡಿದು ಹಾಕಿ ಯಾವ ರೀತಿ ಪನಿಷ್ಮೆಂಟ್ ಕೊಡೋ ಮ್ಯಾಕ್ಸಿಮಮ್ ಕೊಡುವಂಥದ್ದು ಕೆಲಸ ನೀವು ಮಾಡಬೇಕು ಅನ್ನುವಂಥ ವಿನಂತಿನ ತಮ್ಮ ಮೂಲಕ ಮಾಡ್ತಾ ಇದ್ದೀನಿ. ಡಿಸೋಜ ಕೇಳಿ ಏನು ಕೇಳ್ಬೇಕ್ರಿ? ನಾನು ಏನು ಹೇಳಕ್ಕೆ ಬಯಸ್ತೇನೆ, ಪ್ರವೀಣ್ ನೆಟ್ಟಾರ್ ಅವರು ಕೊಲೆ ಆಯ್ತು ಸರ್. ಆವಾಗ ರಾಜ್ಯದ ಮುಖ್ಯಮಂತ್ರಿಗಳೇ ಸ್ವತಃ ಬಂದರು, ಬಂದು 50 ಲಕ್ಷ ರೂಪಾಯಿ ಅವ್ರ ಮನೆಗೆ ಹೋಗಿ ದುಡ್ಡು ಕೊಟ್ಟು ಬಂದರು. ಅದೇ ಸಂದರ್ಭದಲ್ಲಿ ಅದೇ ಘಟನೆಗೆ ಸಂಬಂಧಪಟ್ಟಾಗಿ ಮುಸ್ಲಿಂ ಅವರ ಹತ್ಯೆ ಆಯಿತು. ಅವ್ರ ಮನೆಗೆ ಯಾಕೆ ಹೋಗಲಿಲ್ಲ ರಾಜ್ಯದ ಮುಖ್ಯಮಂತ್ರಿಗಳು? ಯಾಕಾಗಿ ಹೋಗಲಿಲ್ಲ? ಅವರೇನು ಕ್ರಿಮಿನಲ್ ಇನ್ಸಿಡೆಂಟಲ್ಲಿ ಇದ್ರಾ? ಯಾವುದೇ ವಿಚಾರದಲ್ಲಿ ಇರಲಿಲ್ಲ. ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಕೋಮು ಸೌಹಾರ್ದತೆಗೆ ಧಕ್ಕೆ ತರುವಂಥ ವಿಚಾರಗಳು ಪದೇ ಪದೇ ನಡೆಯುತ್ತಿರುವಂಥದ್ದು. ಅದಕ್ಕೋಸ್ಕರ ನಕ್ಸಲ್ ಫೋರ್ಸ್ ಅನ್ನು ಇವತ್ತು ಮಾಡಿದ್ದಾರೆ. ನಕ್ಸಲ್ ಫೋರ್ಸ್ ಉದ್ದೇಶ ಏನು? ಶಾಂತಿ ಸೌಹಾರ್ದತೆಯನ್ನು ಕಾಪಾಡುವುದು ಮತ್ತು ಜನರಲ್ಲಿ ಒಂದು ಪೊಲೀಸ್ ಅಂತ ಹೇಳುವ ಹೆದರಿಕೆಯನ್ನು ಹುಟ್ಟಿಸುವಂಥದ್ದು. ನಮ್ಮಲ್ಲಿ ಏನಾಗಿದೆ ಅಂದರೆ ಪೊಲೀಸ್ ಅಂತ ಹೇಳಿದ್ರೆ ಕೇರ್ ಇಲ್ಲ. ಪೊಲೀಸರು ಏನು ಮಾಡಿದರೂ ನಡೀತದೆ, ಪೊಲೀಸರ ವಿರುದ್ಧವಾಗಿ ಏನಾದರೂ ನಡೀತದೆ. ಈಗ ಯಾವುದೋ ದನ ಕಳ್ಳತನ ಮಾಡಿದರೆ ಇವರೇ ಹೋಗಿ ಯಾರು ದನ ಕಳ್ಳತನ ಮಾಡಬಾರ್ದು ಅಂತ ಹೇಳುವರು ಅವರೇ ಅವರನ್ನು ಹಿಡಿದು ಬಡಿದು ಅವ್ರನ್ನ ಏನು ಅವರಿಗೆ ಬೇಕಾದಂಥ ಕಾನೂನನ್ನು ಕೈಗೆ ತಗೊಳ್ಳುವಂಥದ್ದು. ಯಾರೋ ಒಬ್ಬ ಹುಡುಗ ಹುಡುಗಿ ರಸ್ತೆಯಲ್ಲಿ ಕೊಟ್ಟರೆ ಜಾತಿ ಆಧಾರದ ನೀನು ಕ್ರಿಶ್ಚಿಯನು, ನೀನು ಮುಸ್ಲಿಮು, ನೀನು ಹಿಂದೂ, ನೀನು ಯಾಕೆ ಹೋಗ್ತಾ ಇದೆಯಾ ಅಂತ ಹೇಳುವಂಥ ಗಲಾಟೆಗಳನ್ನು ಕಾನೂನು ಕೈಗೆ ತೆಗೆದುಕೊಳ್ಳುವಂಥ ಕೆಲಸ ಮಾಡ್ತಕ್ಕಂಥ ಜಿಲ್ಲೆ. ಈಗ ನಕ್ಸಲ್ ಫೋರ್ಸ್ ಬರಲಿ, ಅವರಿದ್ದು ನಿಮಗೆ ತಲೆಬಿಸಿ ನಕ್ಸಲ್ ಫೋರ್ಸ್ ಯಾಕೆ ತೊಂದರೆ ಮಾಡ್ತಾರೆ? ಹಾಗಾಗಿ ಅವ್ರ ಮೇಲೆ ಕ್ರಮ ತಗೊಳ್ಳಿ. ಕ್ರಮ ತೆಗೆದುಕೊಳ್ಳುವುದಕ್ಕೆ ಫೋರ್ಸ್ ತರಬಾರ್ದು, ಶಾಂತಿ ಸೌಹಾರ್ದತೆ ಇರಬಾರ್ದು, ಯಾರು ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡಬಾರ್ದು, ಶಾಂತಿ ಭಯ ಹುಟ್ಟಿಸ್ತಕ್ಕಂಥ ಕೆಲಸ ಮಾಡುವವರಿಗೋಸ್ಕರನೇ ನಕ್ಸಲ್ ಫೋರ್ಸ್ ತಂದಿರ್ತಕ್ಕಂಥ ನನ್ನ ಉದ್ದೇಶ. ಹಾಗಾಗಿ ಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ತೇನೆ. ನಕ್ಸಲ್ ಫೋರ್ಸ್ ಅನ್ನ ನಾವು ಏನು ಮಾಡಿದ್ದೀರಿ ಅದು ಜನರ ಮೇಲೆ ದಬ್ಬಾಳಿಕೆ ಮಾಡ್ತಕ್ಕಂಥದ್ದಲ್ಲ, ಶಾಂತಿ ಸೌಹಾರ್ದತೆಯನ್ನ ಕಾಪಾಡಿಕೊಳ್ಳುವುದಕ್ಕೆ ಮಾಡಿದ್ದೀರಿ, ಅದಕ್ಕೆ ನಾನು ಅಭಿನಂದಿಸ್ತೇನೆ. ಧನ್ಯವಾದಗಳು ಸಭಾಪತಿಗಳೇ. ಸರ್ಕಾರಕ್ಕೆ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಚ್ಛೆ ಬೀಳ್ತಾನೆ. ಅಲ್ಲಿ ಈ ಒಂದು ಟಾಸ್ಕ್ ಫೋರ್ಸ್ ಮಾಡಿ ಕೋಮು ಸೌಹಾರ್ದತೆಯನ್ನು ಕಾಪಾಡಲಿಕ್ಕೆ ಒಂದು ಮೊದಲ ಹೆಜ್ಜೆ ಇಟ್ಟಿದ್ದಾರೆ. ಭಾಳಷ್ಟು ಚರ್ಚೆಗಳು ಬರ್ತಾ ಇದೆ. ಅಲ್ಲಿ ಒಬ್ಬರು ಕೊಲೆ ಆಗಿದೆ, 45 ಜನ ಬಂದು ಕೊಲೆ ಮಾಡಿದ್ದಾರೆ. ಕೊಲೆ ಆದವ್ರ ಮೇಲೆ 2 ಕೊಲೆ ಕೇಸಿದೆ, ರೌಡಿ ಶೀಟರಲ್ಲಿದ್ದಾರೆ. ಗೃಹ ಸಚಿವರು ನಾಳೆಯಿಂದ ಯಾರೇ ರೌಡಿ ಸತ್ರೇನು ಹೋಗ್ತಾರ ಅಂತ ಕೇಳಬೇಕಾಗತ್ತೆ. ರೌಡಿಗಳು ಜಗಳಗಳು ಮಾಡಿಕೊಂಡು ರೌಡಿ ಶೀಟ್ರಲ್ಲಿ ಇದ್ದವ್ರನ್ನ ಇವ್ರು ಯಾವುದೋ ಕಾರಣಕ್ಕೆ ಅವ್ರನ್ನ ಮಾಡಿ ಅವ್ರ ತಂದೆ ತಾಯಿಗಳ ಮೇಲೆ ಭಾಳ ಗೌರವ ಇದೆ. ಅವ್ರನ್ನ ಮಕ್ಕಳನ್ನ ದಾರಿ ತಪ್ಪಿಸಿರೋ ಸಂಘಟನೆಗಳ ಮೇಲೆ ಏನು ಕ್ರಮ ತೆಗೆದುಕೊಳ್ತಾರೆ ಅಂತ ಹೇಳಬೇಕು. ನಕ್ಸಲ್ ನಿಗ್ರಹ ಮಾಡ್ತಕ್ಕಂಥ ಸರಿ, ಇಂಗ್ಲೀಷಲ್ಲಿ ಹೇಳ್ತಾರೆ ನಕ್ಸಲ್ ಅವರು ಹೇಳೋದೇನು ಅಂದರೆ ಪವರ್ ಥ್ರೂ ಬುಲೆಟ್ ಅಂತ ಹೇಳಿ. ಪ್ರಜಾಪ್ರಭುತ್ವದಲ್ಲಿ ಪವರ್ ಥ್ರೂ ಬ್ಯಾಲೆಟ್ ಅಂತ ಹೇಳ್ತೀವಿ. ನಕ್ಸಲ್ಸ್ ಅವರು ನೇರವಾಗಿ ಹೋರಾಟ ಮಾಡ್ತಾರೆ, ಕೆಲವರು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಪ್ರಜಾಪ್ರಭುತ್ವನ ಸಂಪೂರ್ಣವಾಗಿ ನಿರ್ನಾಮ ಮಾಡಬೇಕು ಅಂತ ಹೇಳಿ. ಗೃಹ ಸಚಿವರು ಯಾರು ಸದಸ್ಯರು ಹೇಳಿದ್ರು, ಇಡೀ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಸಹ ಗೃಹ ಸಚಿವರು ಅಥವಾ ಕೇವಲ ಒಂದು ಧರ್ಮಕ್ಕೆ ಮಾತ್ರ ಗೃಹ ಸಚಿವರು ಅಂತಲೂ ಸಹ ಹೇಳಬೇಕಾಗುತ್ತೆ. ಪ್ರಜಾಪ್ರಭುತ್ವದಲ್ಲಿ ಈ ದೇಶದಲ್ಲಿ ನಾವು ತೆರಿಗೆ ಕಟ್ಟತಕ್ಕಂಥ ಜನ, ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೂ ಸಹ ಹಕ್ಕಿದೆ. ಎಲ್ಲರ ಮೂಲಭೂತ ಜವಾಬ್ದಾರಿ ಏನು ಒಂದು ಸಂವಿಧಾನದ ಅಂತ ಹೇಳಿದ್ರೆ ಎಲ್ಲರ ಜೀವ ಮತ್ತು ಆಸ್ತಿ ಮತ್ತು ಆಸ್ತಿಯನ್ನು ಕಾಪಾಡ್ತಕ್ಕಂಥ ಮೂಲಭೂತ ಜವಾಬ್ದಾರಿ. ಅದನ್ನು ನಡೆಸೋ ಸಂದರ್ಭದಲ್ಲಿ ಸರ್ಕಾರ ಭಾಳ ಸ್ಪಷ್ಟವಾಗಿ ಹೇಳಬೇಕಾಗುತ್ತೆ. ಯಾರೋ ರೌಡಿ ಶೀಟ್ರಲ್ಲಿ ಇದ್ದಾರೆ ಯಾವುದೋ ಧರ್ಮದವರು ಅಂತ ಹೇಳಿದ್ರೆ ಅವ್ರ ಹತ್ರ ಹೋಗಿ ನೋಡ್ಲಿಕ್ಕೆ ಆಗೋದಿಲ್ಲ. ಅಥವಾ ಇನ್ನೊಂದು ಧರ್ಮದವರು ಅಮಾಯಕರು. ಮೊನ್ನೆ ಮಂಗಳೂರಲ್ಲಿ ಅಬ್ದುಲ್ ರೆಹಮಾನ್ ಅಂತ ಹೇಳಿ ಅವ್ರ ಕೊಲೆ ರಿವೆಂಜ್ ಕಿಲ್ಲಿಂಗ್, ಅದು ಸಭಾಧ್ಯಕ್ಷರೇ. ಆ ಹುಡುಗ ಯಾರು ಕೊಲೆ ಅಲ್ವಾ? ಯಾವ ಕೂಡಿ ಅವ್ರು ಮಾತಾಡಿ ಆಮೇಲೆ ಮಾತಾಡು, ನೀನು ಮಂತ್ರಿನ ಅವ್ರು ಹೇಳಿ ಯಾರ ಅಬ್ದುಲ್ ರೆಹಮಾನ್ ಅಂತ ಕೊಲೆ ಮಾಡಿದ್ರಲ್ಲ, ಕೊಲೆ ಆದ್ನಲ್ಲ, ಅವ್ರು ಕೊಲೆ ಮಾಡಿದವನು ಅವ್ರ ತಂದೆಗೆ ಹೋಗಿ ರಕ್ತ ಕೊಟ್ಟಿದ್ದಾನೆ. ಅವ್ರಿಗೆ ರಿವೆಂಜ್ ಕಿಲ್ಲಿಂಗ್ ಅಲ್ಲಿ ಯಾರು ಸಿಕ್ಕಿಲ್ಲ ಅಂತೇಳಿ ಅವ್ರನ್ನ ಕರೆಸಿ ಕೊಲೆ ಮಾಡತಕ್ಕಂಥದ್ದು ವಿಶ್ವಾಸಘಾತ ಕೆಲಸ ಯಾವತ್ತೂ ಸಹ ಈ ಕರ್ನಾಟಕದಲ್ಲಿ ಆಗಿಲ್ಲ. ಇದೊಂದು ಹೊಸ ಸೃಷ್ಟಿ ಮಾಡ್ತಾ ಇದ್ದಾರೆ. ಆದ್ರಿಂದ ಗೃಹ ಸಚಿವರು ನಿರ್ದಾಕ್ಷಿಣ್ಯವಾಗಿ ಯಾವುದೇ ಧರ್ಮ ಜಾತಿ ನೋಡದೆ ನ್ಯಾಯವನ್ನು ಎಲ್ರಿಗೂ ಸಹ ಒದಗಿಸ್ಕೊಡ್ಬೇಕು ಅಂತ ಹೇಳಿ ತಮ್ಮ ಮೂಲಕ ನಾನು ಮನವಿ ಮಾಡ್ತೇನೆ. ಭಾರತಿ ಶೆಟ್ಟಿ ನೋಡಿ, ಸಮಯ ಇರಲಿಲ್ಲ ಅಂತ ಕೊಟ್ಟಿದ್ದೀನಿ, ಅದನ್ನ ದುರುಪಯೋಗ ಮಾಡ್ಕೋಬೇಡ್ರಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹುಟ್ಟಿ ಬೆಳೆದವಳು ಸಭಾಪತಿಗಳೇ. ನಾನು ಬಿಟ್ಟು ಬಂದಿರಲ್ಲ ಅಲ್ಲಿ.
ಬಿಟ್ಟು ಬಂದರೂ ಕೂಡ ಮಾತ್ರ ನೆಲ ಅದು, ನಾನು ಹುಟ್ಟಿದ ನೆಲ. ಮತ್ತೆ ಬಹಳ ಸಣ್ಣ ವಯಸ್ಸಿನಿಂದ ಅಲ್ಲಿ ಆಗುವಂಥ ಕೋಮುಗಲಭೆಯನ್ನು ನಾನು ನೋಡಿಕೊಂಡು ಬಂದಿದ್ದೇನೆ. ನಮ್ಮ ಕಣ್ಣಿಗೆ ಎಲ್ಲರಿಗೆ ಏನು ಮಾಡಿದ್ದಾರೆ ಅವರು ಅಮಾಯಕರಾಗಿ ಕಾಣ್ತಾರೆ. ಬೆಂಕಿ ಹಚ್ಚಿದ್ರೆ ಅಮಾಯಕರು, ಸತ್ತು ಹೋದರೆ ಅಮಾಯಕರು, ಕುಕ್ಕರಲ್ಲಿ ಬಾಂಬ್ ಬ್ಲಾಸ್ಟ್ ಆದರೆ ಅಮಾಯಕರು, ಈ ರೀತಿ ಅಮಾಯಕರು ಅಂತ ಅನಿಸ್ಬೋದು. ನಾನು ಭಾಳ ಹೇಳಿಕೆ ಹೋಗೋದಿಲ್ಲ. ಕೋಮು ಸೌಹಾರ್ದತೆಯನ್ನು ಕಾಪಾಡಲಿಕ್ಕೆ ನೀವೇನು ಆ್ಯಕ್ಷನ್ ಫೋರ್ಸನ್ನು ಇಲ್ಲಿ ತಂದು ಇಟ್ಟಿದ್ದೀರಾ, ನೀವು ಯಾವ ಫೋರ್ಸ್ ಬೇಕಾದರೆ ಇಡ್ರಿ. ಯಾಕೆಂದರೆ ಹೇಳ್ತಾರೆ ಮುಖ್ಯಮಂತ್ರಿಗಳು ಹೋಗಿ ಅವರಿಗೆ ದುಡ್ಡು ಕೊಟ್ಟರು, ಇನ್ನೊಬ್ಬರ ಕಡೆಗೆ ಹೋಗಲಿಲ್ಲ ಅಂತ. ಅದಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ಕೊಲೆ ಆದವನ ಮನೆಗೆ ಹೋಗೋದಿಲ್ಲ ಸರ್ಕಾರ, ಕೊಲೆ ಮಾಡಿಸಿದವರ ಕಡೆಗೆ ಹೋದದಂಥ ಭಾಳಷ್ಟು ಇಷ್ಟು ಉದ್ದ ಲೀಸ್ಟ್ ನನ್ನ ಹತ್ರ ಇದೆ. ಉದಾಹರಣೆ, ನಮ್ಮ ಮನೆ ಹತ್ರನೇ ಬೆಂಕಿ ಹಚ್ಚಿ ದೇವಸ್ಥಾನಕ್ಕೆ ಎಷ್ಟು ದುಡ್ಡು ಬಂತು, ಬೆಂಕಿ ಹಚ್ಚಿದ ಮಸೀದಿಗೆ ಎಷ್ಟು ಬಂತು, ದೇವಸ್ಥಾನಕ್ಕೆ ಹೊಡೆದಾಗ ಎಷ್ಟು ಬಂತು, ಇದೆಲ್ಲ ಲೀಸ್ಟ್ ನಮ್ಮ ಹತ್ರ ಇದೆ. ಆಮೇಲೆ ಆ ಕೇಸ್ನಲ್ಲಿ ನಾವು ಅನುಭವಿಸಿ ಲಾಠಿಯನ್ನು ಏಟನ್ನು ತಿಂದವಳು ನಾನಿದ್ದೇನೆ ಇಲ್ಲಿ. ಆದ್ದರಿಂದ ಕೋಮು ಸೌಹಾರ್ದತವಾಗಿ ಇರಬೇಕಂತ ಆದರೆ ನನಗೆ ಈಗ ಅನಿಸೋದು, ಈ ಸರ್ಕಾರದ ನೀತಿಗಳನ್ನೆಲ್ಲ ನೋಡಿದ ನಂತರ ದನ ಸತ್ತರೆ ಸುಮ್ಮನೆ ಕೂತ್ಕೊಳ್ಬೇಕು, ಯಾರು ಹೋಗಿ ಹೇಳ್ಬಾರ್ದು, ಯಾರ ಲವ್ ಜೀವ ಅದಾದರೆ ನಾವು ಮಾತಾಡಬಾರ್ದು. ಆಮೇಲೆ ಏನಾದರೂ ಕೂಡ ಈ ಸಮಾಜದಲ್ಲಿ ಹಿಂದೂಗಳಿಗೆ ಏನಾದರೂ ಕೂಡ ನಾವು ಯಾರು ಮಾತಾಡಬಾರ್ದು. ಮಾತಾಡೋದಿದ್ರೆ, ಎದುರು ಬರೋದಿದ್ರೆ ಈ ರಾಜ್ಯದಲ್ಲಿ ಕೋಮು ಸೌಹಾರ್ದ ಇರುತ್ತೆ. ಆದರೆ ಕೆಲವರಿಗೆ ತಡೆಯಲ್ಲ. ಆ ನೋವು ಆ ಸಮಾಜಕ್ಕೆ ಆಗ ಉದ್ವೇಗ ಆಗುತ್ತೆ, ಕೋಮು ಸೌಹಾರ್ದ ನಿಲ್ಲುತ್ತೆ. ಒಂದೇ ಸಭಾಪತಿಗಳೇ, ಕೊನೆಯದಾಗಿ ನಾವು ಯಾವಾಗ ಅಪರಾಧಿಗಳನ್ನ ನೀವು ಶಿಕ್ಷೆ ಮಾಡದೆ ಅವರನ್ನು ಸಾಕ್ತೀರಾ, ಆಗ ಕೋಮು ಸೌಹಾರ್ದ ಬಂದೇ ಬರುತ್ತೆ, ಅದು ನಿಲ್ಲಲ್ಲ. ನೀವು ಯಾವ ಫೋರ್ಸ್ ಅಲ್ಲ, ಆರ್ಮಿ ತಂದು ನಿಂತರೂ ಏನು ಮಾಡೋದಿಲ್ಲ. ಯಾವಾಗ ಅಪರಾಧಿಗಳು ತಪ್ಪು ಮಾಡಿದ್ರು, ಅದು ಯಾವುದೇ ಕೋಮಿನವರಾಗಿರ್ಬೋದು, ತಪ್ಪು ಮಾಡಿದಾಗ ಅವರನ್ನು ಶಿಕ್ಷೆ ಕೊಟ್ಟರೆ ಆ ತಪ್ಪನ್ನು ಮಾಡೋದಿಲ್ಲ. ತಪ್ಪು ಮಾಡಿದವರನ್ನ ಅಮಾಯಕರು, ಆಮೇಲೆ ಸಹೋದರರು ಅಂತ ಟ್ರೀಟ್ ಮಾಡಿದರೆ ಇದು ಇವತ್ತಿದಲ್ಲ, ನಾನು ಹುಟ್ಟಿದಂದಿನಿಂದ ನೋಡ್ತಾ ಇದ್ದೇನೆ. ಇವತ್ತು ಸಭಾಪತಿಗಳ ಕೊನೆಯದು, ನಾನು ಬಾಸ್ಟನ್ಗೆಲ್ಲ ಹೋಗಿ ಬಂದೇವಲ್ಲ, ಇದು ಎಜುಕೇಷನ್ ಹಬ್ಬು, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಕೂಡ ಎಜುಕೇಷನ್ ಹಬ್ಬು ಇದ್ದಂಗೆ. ಅಷ್ಟು ಚಂದ ಶಿಕ್ಷಣ. ನೀವೇನು ಹೇಳಿದ್ರಲ್ಲ, ಎಲ್ಲೆಲ್ಲಿ ಹೋಗ್ತಾರೆ ಮೈಸೂರಿಗೆಲ್ಲ, ಮೈಸೂರಿನವರೆಲ್ಲ ಬಂದು ಕಲಿಯೋದೇ ಮಂಗಳೂರಿಗೆ ಬರೋದು. ಎಷ್ಟು ಜನ ಹೊರ ರಾಜ್ಯ MBBS ಮಾಡಲಿಕ್ಕೆ ಹೊರ ದೇಶದವರು, ಇಂಜಿನಿಯರಿಂಗ್ ಮಾಡಲಿಕ್ಕೆ ಎಷ್ಟು ಜನ ಹೊರಗಿನವರು ಬರ್ತಾರೆ. ಎಲ್ಲ ಕಲೀಲಿಕ್ಕೆ ಇಷ್ಟಪಡೋದು ನಮ್ಮ ಎಲ್ಲರೂ ಕೂಡ ಬರೋದು ಮಂಗಳೂರಿಗೆ, ದಕ್ಷಿಣ ಕನ್ನಡ ಜಿಲ್ಲೆ. ಆದ್ರಿಂದ ಕೋಮು ಸೌಹಾರ್ದ ಇರಬೇಕಾದ್ರೆ ಹಿಂದೂಗಳೇ ನೀವೆಲ್ಲರೂ ಕೂಡ ಬಾಯಿ ಮುಚ್ಚಿ ಕೂತ್ಕೊಳ್ಳಿ. ಅವ್ರು ಏನ್ ಮಾಡಿದ್ರು ಬಾಯಿ ಮುಚ್ಚಿ ಕೂತ್ರೆ ಕೋಮು ಸೌಹಾರ್ದತೆ ಇರ್ತದೆ, ಇಲ್ಲದ್ರೆ ಲಾಸ್ಟ್ ನೋಡ್ರಿ, ಮಂತ್ರಿಗಳಿಲ್ಲ ಅಂತ ಕೊಟ್ಟಿನಿ ಎಲ್ಲರಿಗೂ. ಆಮೇಲೆ ಮಾನ್ಯ ಸಭಾಪತಿಗಳೇ, ಗೃಹ ಸಚಿವರು ಸದುದ್ದೇಶದಿಂದ ಕೋಮು ಸಾಮರಸ್ಯ ನೆಲೆಸಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದು ಸ್ಪೆಷಲ್ ಟಾಸ್ಕ್ ಫೋರ್ಸ್ನ ಮಾಡಿದ್ದೀವಿ ಅಂತ ಹೇಳಿದರು. ನನಗೆ ಹೇಳಿದ್ರು, ರೋಗದ ಅಡ್ಡ ಪರಿಣಾಮಕ್ಕೆ ಉಪಶಮನನೋ, ರೋಗದ ಮೂಲಕ್ಕೆ ಚಿಕಿತ್ಸೆನೋ. ರೋಗದ ಮೂಲಕ್ಕೆ ಚಿಕಿತ್ಸೆ ಅನ್ನೋದಾದರೆ ನೋಡಿ, ಭಾರತೀಯ ದರ್ಶನಗಳಲ್ಲಿ ದೇವನೊಬ್ಬ ನಾಮ ಹಲವು ಅನ್ನೋ ತತ್ವ ಇದೆ. ಇಲ್ಲಿ ಇಂಟಾಲರೆನ್ಸ್ ಇಲ್ಲ. ಭಾರತೀಯ ದರ್ಶನಗಳು ಸಕಲ ಜೀವಾತ್ಮಗಳಲ್ಲೂ ಲೇಷನ್ನೇ ಬಯಸು ಅಂತ ನಮ್ಮ ದರ್ಶನಗಳು ಹೇಳ್ತವೆ. ಬರೀ ಮನುಷ್ಯರು ಮಾತ್ರ ಅಲ್ಲ, ಮನುಷ್ಯನ ಕೊಲ್ಲೋದು ಮಾತ್ರ ಪಾಪ ಅಂತ ಹೇಳೋದಿಲ್ಲ, ಪ್ರಾಣಿಗಳನ್ನು ಕೊಲ್ಲೋದು ಕೂಡ ಪಾಪ ಅಂತ ಹೇಳುತ್ತೆ. ದಯೆಯೇ ಧರ್ಮದ ಮೂಲವಯ್ಯ, ದಯೆ ಇಲ್ಲದ ಧರ್ಮ ಅದಾವುದಯ್ಯ, ದಯೆ ಇರಬೇಕು ಸಕಲ ಜೀವಾತ್ಮಗಳಿಗೂ ಅಂತೇಳಿ ಬಸವಣ್ಣವರು ವಚನಗಳ ಮೂಲಕ ನಿಜ ಧರ್ಮದ ಅರ್ಥವನ್ನು ತಿಳಿಸುವಂಥ ಕೆಲಸವನ್ನು ಮಾಡಿದ್ರು. ಈಗ ಈ ದಯೆ ಧರ್ಮದ ಮೂಲ ಅನ್ನೋದು ತಪ್ಪನೋ ಅಥವಾ ಕೊಲ್ಲೋದನ್ನೇ ಕಾಯಕ ಮಾಡ್ಕೊಂಡಿರೋದು ತಪ್ಪು? ನಾನು ಹೇಳೋದು, ಕೆಲವು ಮತಗ್ರಂಥಗಳು ಇಂಟಾಲರೆನ್ಸನ್ನೇ ಇಟ್ಕೊಂಡು ಹುಟ್ಟುಬಿಟ್ಟಿದ್ದಾವೆ. ಆ ಇಂಟಾಲರೆನ್ಸ್ ಪರಿಣಾಮವಾಗಿ ಜಾಗತಿಕ ಭಯೋತ್ಪಾದನೆ. ನೀವು ಜಾಗತಿಕ ಭಯೋತ್ಪಾದನೆಯ ಮೂಲವನ್ನು ಹುಡುಕಿದರೆ ಇಂಟಾಲರೆನ್ಸ್, ಅಲ್ಲಿ ಟಾಲರೆನ್ಸ್ ಇದ್ದರೆ ಭಯೋತ್ಪಾದನೆಯೂ ಆಗಲ್ಲ, ಕಮ್ಯುನಲ್ ಕ್ಲಾಸ್ ಅಂತೂ ಆಗದೇ ಇಲ್ಲ. ಆ ಇಂಟಾಲರೆನ್ಸ್ ಯಾವುದ್ರ ಮೂಲಕ ಬರುತ್ತೆ? ಈಗ ನಾವು ಗೋವನ್ನು ಪೂಜಿಸ್ತೀವಿ, ಆ ಪೂಜಿಸ್ತಾರೆ ಅನ್ನೋ ಕಾರಣಕ್ಕೆ ಕೊಲ್ಲಬೇಕು ಅಂತ ಹೊಡ್ತಾರೆ. ಈಗ ನೋಡಿ, ನಿಮ್ಮ ಜಿಲ್ಲೆನಲ್ಲಿ 2 ಹೋರಿಕರುಗಳನ್ನು ಹತ್ಯೆ ಮಾಡಿದ್ರು. ಅವ್ರು ಪರ್ಪಸ್ ಕೆರಳಿಸ್ಬೇಕು ಅಂತ ಕೆಚ್ಚಲೆ ಹಾಕಿದ್ರು. ಪರ್ಪಸ್ ಕೆರಳಿಸ್ಬೇಕು ಅಂತ. ಗಬ್ಬದ ಹಸುವನ್ನು ಯಾಕೆ ಕಡಿದ್ರು? ಕೆರಳಿಸ್ಬೇಕು ಅಂತ. ಗಣಪತಿ ಮೆರವಣಿಗೆ ಮೇಲೆ ಯಾಕೆ ಕಲ್ಲು ಹೊಡಿತಾರೆ? ಕೆರಳಿಸ್ಬೇಕು ಅಂಥೇಳಿ.
ಈಗ ಯಾಕೆ ಕೆರಳಿಸ್ಬೇಕು ಅಂತ ಹೇಳ್ತಾರೆ ಅಂದರೆ ಅವ್ರ ಮತಗ್ರಂಥಗಳಲ್ಲಿ ಇಂಟಾಲರೆನ್ಸ್ ಇದೆ, ಮತಗ್ರಂಥಗಳಲ್ಲಿ ಅನ್ಯ ದೇವರುಗಳ ಬಗ್ಗೆ ಜಾಗನೇ ಇಲ್ಲ. ಈಗ ನಿಮಗೆ ಸಹಿಷ್ಣುತೆ ಅಂದರೆ ವಿಶ್ವನಾಥ್ ಅವರು ನಮಗೆ ಇಷ್ಟ ಇಲ್ಲ ಆದರೂ ಸಹಿಸ್ಕೊಂಡಿದ್ದೀನಿ, ಇದು ಸಹಿಷ್ಣುತೆ. ಸಮಭಾವ ಅಂದರೆ ನಾವೆಲ್ಲರೂ ಈಕ್ವಲಾಗಿ ಟ್ರೀಟ್ ಮಾಡೋ ಸಮಭಾವ. ಸಮಭಾವವೇ ಇಲ್ಲದೆ ಇರೋದು ಸಹಿಷ್ಣುತೆ ಎಲ್ಲಿವರೆಗೆ? ಸಾಮರ್ಥ್ಯ ಇಲ್ಲದೆ ಇರೋವರೆಗೂ ಸಹಿಷ್ಣುತೆ. ಸಾಮರ್ಥ್ಯ ಬಂದ ಮೇಲೆ ಮುಗಿಸುವ ಕೆಲಸ ಇತಿಹಾಸದಲ್ಲಿ ನಾವು ಕಂಡಿದ್ದೇವೆ. ಇದಕ್ಕೆ ಚಿಕಿತ್ಸೆ ಕೊಡಬೇಕಾ? ಕೇವಲ ಅಡ್ಡ ಪರಿಣಾಮಗಳಿಗೆ ಮಾತ್ರ ಚಿಕಿತ್ಸೆ ಕೊಡಬೇಕಾ? ಅದಕ್ಕೆ ನಾನು ನಿಮ್ಮ ಹತ್ರ ವಿನಂತಿ ಮಾಡೋದೇನು ಅಂದರೆ, ಎಲ್ಲ ಧರ್ಮಗ್ರಂಥಗಳನ್ನು ಈ ಸ್ಟಡಿ ಮಾಡಿಸಿ, ಈ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಸ್ಟಡಿ ಮಾಡಲಿ. ಆ ಮತಗ್ರಂಥಗಳಲ್ಲಿ ಇರುವಂಥ ಇಂಟಾಲರೆನ್ಸನ್ನು ತೆಗೆದುಹಾಕೋದಕ್ಕೆ ಆಯಾ ಸಮುದಾಯದವ್ರನ್ನ ಮನವೊಲಿಸಿ. ಹಿಂದೂ ಧರ್ಮದಲ್ಲಿ ಇಂಟಾಲರೆನ್ಸ್ ಇದ್ದರೆ ಅದು ತೆಗೆದುಹಾಕಬೇಕು, ಶಾಶ್ವತವಾಗಿರುವ ಶಾಂತಿ ನೆಲೆಸೋದಕ್ಕೆ. ಇನ್ನೊಂದು ಮತಗ್ರಂಥಗಳಲ್ಲಿ ಇಂಟಾಲರೆನ್ಸ್ ಇದ್ದರೆ ತೆಗೆದುಹಾಕಬೇಕು. ಆ ತೆಗೆದುಹಾಕದೇ ಇದ್ದರೆ ಈ ಸೌಹಾರ್ದತೆ ಎಷ್ಟು ದಿನ ಇರುತ್ತೆ? 4 ದಿನ, 40 ದಿನ, 4 ವರ್ಷ, ಆಮೇಲೆ ಏನು? ಇದು ಮುಂದುವರಿಯುತ್ತೆ. ಅದಕ್ಕಾಗಿ ಇದ್ರನ್ನೂ ಅಧ್ಯಯನ ಮಾಡಿ. ಮತಗ್ರಂಥಗಳಲ್ಲಿರುವಂಥ ಇಂಟಾಲರೆನ್ಸು, ಆ ಮತಗ್ರಂಥಗಳ ಬೋಧನೆ, ಆ ಮತಗ್ರಂಥಗಳನ್ನು ಕಲಿಸೋದ್ರಿಂದ ತಯಾರಾಗುವಂಥ ವರ್ಗ, ಇದು ಕೂಡ ಇದ್ರ ಬಗ್ಗೆಯೂ ಕೂಡ ಅಧ್ಯಯನ ಆಗುತ್ತೆ. ನಾವು ಬೆಲ್ಲ ಮಾಡಿ ಕೂತ್ಕೊಳ್ಬೇಕು. ಹೋಮ್ ಮಿನಿಸ್ಟರ್. ಮಾನ್ಯ ಸಭಾಪತಿಗಳೇ, ನಾನು ಈ ಪ್ರಶ್ನೆಯನ್ನು ಮತ್ತು ಈ ಸಮಸ್ಯೆಯನ್ನು ಕಾನೂನಿನ ಹೊರತುಪಡಿಸಿ ನಾನು ನೋಡೋದಿಲ್ಲ. ಮೈ ಲಿಮಿಟೇಷನ್ಸ್ ಈಸ್ ಓನ್ಲಿ ಟು ಟೇಕ್ ಕೇರ್ ಆಫ್ ದಿ ಲಾ ಆ್ಯಂಡ್ ಆರ್ಡರ್ ಇನ್ ದಿ ಸ್ಟೇಟ್. ನೀವು ರಾಜಕೀಯ ಮಾಡೋದಕ್ಕೆ, ಧರ್ಮ ಗ್ರಂಥಗಳ ವಿಚಾರ ಮಾತಾಡೋದಕ್ಕೆ, ಅಥವಾ ಇದರಿಂದ ಆಗುವಂಥ ಅನಾಹುತಗಳ ಬಗ್ಗೆ ಮಾತಾಡೋದಕ್ಕೆ ಬೇರೆ ಚರ್ಚೆ ಮಾಡೋಣ. ಯಾವ ಗ್ರಂಥದಲ್ಲಿ ಯಾವ ಐಡಿಯಾಲಜಿಕಲ್ ಇದು ಇದೆ, ಯಾವ ಫಿಲಾಸಫಿ ಇದೆ, ಅದನ್ನೆಲ್ಲ ಬೇರೆ ಚರ್ಚೆ ಮಾಡೋಣ. ಅದರ ಒಬ್ಬ ಗೃಹ ಸಚಿವನಾಗಿ ನನ್ನ ಕೆಲಸ ಏನು ಅಂತ ಹೇಳಿದರೆ, ಈ ರಾಜ್ಯದ ಕಾನೂನು ವ್ಯವಸ್ಥೆಯನ್ನು ಕಾಪಾಡುವಂಥದ್ದು. ನನಗನ್ಸುತ್ತೆ ಕರ್ನಾಟಕ ಇವತ್ತು ಕಾನೂನು ವ್ಯವಸ್ಥೆಯಲ್ಲಿ ಶಾಂತಿಯನ್ನು ಕಾಪಾಡೋದ್ರಲ್ಲಿ ನಾವು ಯಶಸ್ವಿ ಆಗಿದ್ದೇವೆ ಅಂತೇಳಿ ಭಾಳ ಸಂತೋಷದಿಂದ ಹೇಳ್ತೇನೆ. ಇರ್ಬೋದು ಅಲ್ಲಿ ಇಲ್ಲಿ ಘಟನೆಗಳ ಒಂದು ಆಗೋದೇ ಇಲ್ಲ, ಒಂದು ಎಲ್ಲೂ ಆಗಲೇ ಇಲ್ಲ, ಆಕ್ಸಿಡೆಂಟೇ ಆಗಲಿಲ್ಲ, ಅಥವಾ ಏನೋ ಒಂದು ಇನ್ಸಿಡೆಂಟ್ ಆಗಲೇ ಇಲ್ಲ ಅಂತ ಹೇಳೋದಿಲ್ಲ. ಕಂಪೇರ್ಡ್ ದಿ ಅದರ್ ಸ್ಟೇಟ್ಸ್ ಇನ್ ದಿ ಕಂಟ್ರಿ, ವಾಟ್ ಈಸ್ ದಿ ಸ್ಟ್ಯಾಟಿಸ್ಟಿಕ್ಸ್ ಸೇಸ್? ಎಷ್ಟು ಈ ಕರ್ನಾಟಕದಲ್ಲಿ ಮರ್ಡರ್ಗಳಾಗಿದೆ, ರೇಪ್ ಆಗಿದೆ, ಅದನ್ನು ನಾನು ಬೇರೆ ಸಂದರ್ಭದಲ್ಲಿ ನೀವು ಅಡ್ಜರ್ನ್ಮೆಂಟ್ ಮೋಷನ್ ತಂದಿದ್ದೀರಿ, ನಾನೆಲ್ಲ ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತೀನಿ. ನಾನು ಈ ಕರ್ನಾಟಕದ ಕಾನೂನು ವ್ಯವಸ್ಥೆಯ ಬಗ್ಗೆ ತಾವು ಕಳೆದ ಬಾರಿನೂ ಕೇಳಿದ್ರಿ, ನಾನು ಉತ್ತರಗಳನ್ನು ಕೊಟ್ಟಿದ್ದೇನೆ, ಈ ಬಾರಿಯೂ ಕೊಡ್ತೇನೆ. ಅದನ್ನು ಬೇರೆ ಚರ್ಚೆ ಮಾಡೋಣ. ಆದರೆ ಇವತ್ತೇನಾಗ್ತಾ ಇದೆ ನಾನು ಹೇಳಿದೆ, ಮೇಡಮ್ ಅವರು ಭಾಳ ವಿರಾವೇಶವಾಗಿ ಮಾತಾಡ್ತಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಹೇಗಿತ್ತು, ಹೇಗಾಗಿದೆ ಅನ್ನೋದು ನೀವು ಅರ್ಥ ಮಾಡ್ಕೊಂಡಿದ್ದೀರಾ? ಮಾಡ್ಕೊಂಡಿಲ್ಲ. ಯು ಹ್ಯಾವ್ ನಾಟ್ ಅಂಡರ್ಸ್ಟುಡ್ ಯುವರ್ ಓನ್ ಟೌನ್. ಮಾಡ್ಕೊಂಡಿಲ್ಲ ಅಮ್ಮ. ನೀವು ದಯವಿಟ್ಟು ಕೇಳಿ, ಕೂತ್ಕೊಳ್ಳಿ. ಹೌದು, ನೀವು ಮಾಡ್ಕೊಂಡಿದ್ರೆ ನಾವಲ್ಲಿ ಯಾಕೆ ಬರ್ತಿದ್ವಿ? ಯಾರು ನೀವು? ನಾವು ಯಾಕಲ್ಲಿ ಬಂದು ನಿಮಗೆ ಶಾಂತಿಯಿಂದ ಇರಿ ಅಂತ ಪಾಠ ಹೇಳ್ಬೇಕಾ? ನಿಮಗೆ ಪಾಠ ಹೇಳೋಕೆ ಬರ್ಬೇಕಾ? ನಾವು ಘಟ್ಟದ ಮೇಲೆ ಇರೋರು ಭಾಳ ಬುದ್ಧಿವಂತರು. ನೀವು ಶಾಂತಿ ಕಾಪಾಡಬೇಕು ಅಂತೇಳಿ ಅಲ್ಲಿ ಯಾವ ವಾತಾವರಣ ಇದೆ ಅದನ್ನು ಸರಿ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ನಾವು ಮಾಡಿದ್ದೇವೆ, ಬಿಟ್ಟು ಬೇರೆ ರಾಜಕೀಯ ಮಾಡೋದಕ್ಕಲ್ಲ. ಧಾರ್ಮಿಕ ವಿಚಾರಗಳನ್ನು ಚರ್ಚೆ ಮಾಡಿ ಧಾರ್ಮಿಕವಾಗಿ ನಾವು ಇದನ್ನು ತಗೊಂಡು ಹೋಗೋದಕ್ಕಲ್ಲ. ಶಾಂತಿಯಿಂದ ಇರಬೇಕು, ರಾಜ್ಯ ಇರಬೇಕು. ಕರ್ನಾಟಕದಲ್ಲಿ ಇವತ್ತು ಯಾಕೆ ಇನ್ವೆಸ್ಟ್ಮೆಂಟಿಗೆ ಕರ್ನಾಟಕಕ್ಕೆ ಬರ್ತಾರೆ? ದರ್ ಇಸ್ ಎ ಪೊಲಿಟಿಕಲ್ ಸ್ಟೆಬಿಲಿಟಿ ಇನ್ ದಿ ಸ್ಟೇಟ್. ಯಾರಾದರೂ ಇನ್ವೆಸ್ಟ್ ಮಾಡಬೇಕಾದ್ರೆ ಕರ್ನಾಟಕಕ್ಕೆ ಬಂದು, ಕಳೆದ ಬಾರಿ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಆಯಿತು ಮಾನ್ಯ ಸಭಾಪತಿಗಳೇ, 10,22,000 ಕೋಟಿ ಇನ್ವೆಸ್ಟ್ಮೆಂಟಿಗೆ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಸೈನ್ ಮಾಡಿದರು. ಸ್ವಲ್ಪ ಕೇಳಿಯಪ್ಪ. ವಾಪಸ್ ಹೋಗ್ತಾರೆ. ಯಾಕೆಂದರೆ ಇಲ್ಲಿ ವಾತಾವರಣ ಸರಿಯಾಗಿಲ್ಲ ಅಂತ ಹೋಗ್ತಾರೆ. ಮಂಗಳೂರಿನಲ್ಲಿ ವಾತಾವರಣ ಸರಿ ಇಲ್ಲ, ಇಲ್ಲಿ ವಾತಾವರಣ ಸರಿ ಇಲ್ಲ, ತುಮಕೂರಲ್ಲಿ ಸರಿ ಇಲ್ಲ ಅಂದರೆ ಹೋಗ್ತಾರೆ. ವಾತಾವರಣ ಚೆನ್ನಾಗಿದೆ ಅಂತ ಹೇಳಿದರೆ ಬರ್ತಾರಲ್ವಾ? ಕರ್ನಾಟಕ ಇಸ್ ದಿ ಸೆಕೆಂಡ್ ಲಾರ್ಜೆಸ್ಟ್ ಇನ್ವೆಸ್ಟೆಡ್ ಅಟ್ಮಾಸ್ಫಿಯರ್ ಇನ್ ದಿ ಕಂಟ್ರಿ. GST ನಾವು ಎರಡನೇ ಸ್ಥಾನದಲ್ಲಿದ್ದೀವಿ. ಯಾಕೆ? ಇದು ಪ್ರೋಗ್ರೆಸಿವ್ ಸ್ಟೇಟ್ ರೀ. ಕರ್ನಾಟಕ ಇಸ್ ಎ ಪ್ರೋಗ್ರೆಸಿವ್ ಸ್ಟೇಟ್. ಲೆಟ್ ಅಸ್ ಬಿ ಹ್ಯಾಪಿ ಅಬೌಟ್ ಇಟ್.
ನಾವು ಇದನ್ನ ನಿಗ್ರಹ ಮಾಡಬೇಕು ಅಂತೇಳಿ ಬೇಡ, ಅದ್ರ ಬಿಟ್ಬಿಡಿ, ಹಂಗೆ ಇದ್ಬಿಡ್ಲಾ? ಸರ್ಕಾರಕ್ಕೂ ಜವಾಬ್ದಾರಿ ಇದೆ. ಆದ್ದರಿಂದ ಮಾನ್ಯ ಸಭಾಪತಿಗಳೇ, ಇದನ್ನು ಎಕ್ಸ್ಟೆಂಡ್ ಮಾಡೋದು ಅಗತ್ಯ ಇಲ್ಲ. ಬೇರೆ ಬೇರೆ ಆಯಾಮಗಳನ್ನು ನಾವು ಇದಕ್ಕೆ ಸೇರಿಸೋ ಅಗತ್ಯ ನನಗೆ ಖಂಡಿತವಾಗಿ ಕಾಣೋದಿಲ್ಲ. ನನ್ನ ದೃಷ್ಟಿ ಆ್ಯಸ್ ಎ ಹೋಮ್ ಮಿನಿಸ್ಟರ್ ಆಫ್ ದಿ ಸ್ಟೇಟ್, ಲಾ ಆ್ಯಂಡ್ ಆರ್ಡರ್ ಈಸ್ ಅಟ್ ಮೋಸ್ಟ್ ಇಂಪಾರ್ಟೆಂಟ್. ಆ ಜಾಗಗಳಲ್ಲಿ, ಆ ಕರಾವಳಿ ಪ್ರದೇಶದಲ್ಲಿ ಲಾ ಆ್ಯಂಡ್ ಆರ್ಡರ್ ಸ್ಟೆಬಿಲಿಟಿ ಇರಬೇಕು, ಶಾಂತಿ ಇರಬೇಕು, ಅಷ್ಟೇ ನಾನು ಕೇಳ್ತಾ ಇರೋದು. ಅಷ್ಟಕ್ಕೆ ಮಾತ್ರ ನಾವು ಸ್ಥಿಮಿತ ಆಗಬೇಕೆ ಬಿಟ್ಟರೆ ಬಿಯಾಂಡ್ ದಟ್ ಪಾಯಿಂಟ್ ವಿ ಶುಡ್ ನಾಟ್ ಗೋ. ಎಂ ನಾಗರಾಜ್